ದಾವಣಗೆರೆಯಲ್ಲಿ ಒಂದು ಘಟನೆ ಆಗಿತ್ತು. ಮಹಿಳೆಯನ್ನ ಬಲಿ ಪಡೆದಂತ ರಾಟ್ ವೀಲರ್ನ ಓನರ್ನನ್ನ ಫೈನಲಿ ಈಗ ಅರೆಸ್ಟ್ ಮಾಡಿದಾರಂತೆ. ಓನರ್ ಯಾರು ಅಂತ ಇಲ್ಲಿಯವರೆಗೂ ಕೂಡ ಗೊತ್ತಾಗಿರಲಿಲ್ಲ. ಆ ಮಾಲೀಕ ಯಾರು ಅನ್ನೋದು ಈಗ ಗೊತ್ತಾಗಿದೆ, ಬಂಧಿಸಿದ್ದಾರೆ. ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರೋದು. ಶ್ವಾನಗಳ ಮಾಲೀಕ ಶೈಲೇಂದ್ರ ಕುಮಾರ್ನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಶಿವಾಲಿ ಚಿತ್ರಮಂದಿರದ ಮಾಲೀಕರ ಅಳಿಯ ಅಂತೆ ಈ ಶೈಲೇಂದ್ರ ಕುಮಾರ್. ರಾಟ್ ವೀಲರ್ ಶ್ವಾನವನ್ನ ಸಾಕಿದ್ದು ಈ ಶೈಲೇಂದ್ರ ಕುಮಾರ್. ಹೊನ್ನೂರು ಕ್ರಾಸ್ ಬಳಿ ಶ್ವಾನವನ್ನ ಬಿಟ್ಟು ಹೋಗಿದ್ದಂತೆ ಈ ಶೈಲೇಂದ್ರ. ಶ್ವಾನ ದಾಳಿಗೆ ಮಲ್ಲಶೆಟ್ಟಿಹಳ್ಳಿ ಗ್ರಾಮದ ಅನಿತಾ ಬಲಿಯಾಗಿದ್ದು. ಮಹಿಳೆ ಬಲಿ ಪಡೆದಿದ್ದ 2 ರಾಟ್ ವೀಲರ್ ಕೂಡ ಸಾವನ್ನಪ್ಪಿದ್ವು. ಯಾರು ಓನರ್ ಇದಾನಲ್ಲ, ಇವನಿಂದ ದುಡ್ಡನ್ನ ವಸೂಲಿ ಮಾಡಬೇಕು. ಮಾಡಿಬಿಟ್ಟು ಆ ಮಕ್ಕಳೇನಿದ್ದಾರೆ, ಪಾಪ 3-4 ಮಕ್ಕಳಿದ್ದಾರೆ, ಅನಾಥರಾಗಿದ್ದಾರೆ. ಅವರ ಜೀವನಕ್ಕೆ ಸಂಪೂರ್ಣವಾಗಿ ನೆರವು ಸಿಗೋ ರೀತಿಯಲ್ಲಿ ಆಗಬೇಕು. ಇವ್ರಿಗೆ ನಾಯಿ ಸಾಕಕ್ಕಾಗತ್ತೆ, ಕೊಡೋಕ್ಕಾಗಲ್ವ? ಪರಿಹಾರವನ್ನು ಕೊಡಬೇಕು, ಪರಿಹಾರವನ್ನು ವಸೂಲಿ ಮಾಡಬೇಕು, ಅವಾಗ ಸರಿ ಆಗುತ್ತೆ. ಇಲ್ಲಾಂದರೆ ನಾನೇನೋ ಸಾಕ್ತೀನಿ, ನಾನೇನೋ ಮಾಡ್ತೀನಿ, ಯಾವುದೋ ಏನೋ ದಾಳಿ ಆಗುತ್ತೆ, ಅವರೇನೋ ಮಾಡ್ಕೊಳ್ತಾರೆ. ಈ ದುರಹಂಕಾರಗಳನ್ನು ಇಳಿಸ್ಬೇಕು. ನಾಯಿ ಸಾಕೋದಲ್ದೇನೆ ಅದರಿಂದ ಇನ್ನೊಬ್ರು ಸಾವನ್ನಪ್ಪಬೇಕು. ಆ ಫೋಟೋವನ್ನು ನೋಡಿ ನನಗೆ ಸಂಕಟ ಆಗೋಗ್ಬಿಟ್ಟಿತ್ತು. ಆ ಪಾಪ ಮಹಿಳೆದು ಒಂದು ಕೈ ಇರಲಿಲ್ವಂತ್ರಿ, ಆ ರೀತಿಯಲ್ಲಿ ತಿಂದಾಕಿವೆ. ನನ್ನ ಸಹೋದ್ಯೋಗಿಗ ದಾವಣಗೆರೆ ಪ್ರತಿನಿಧಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ನಿಜಕ್ಕೂ ಕೂಡ ಈ ಮಾಲೀಕನಿಂದ ಏನೆಲ್ಲ ಈಗ ವಸೂಲಿ ಮಾಡಬೇಕು, ಪರಿಹಾರವನ್ನ ಮಾಡಿಬಿಟ್ಟು ಆ ಮಕ್ಕಳ ಹೆಸರಿನಲ್ಲಿ FD ಇಡಿಸ್ಬೇಕು. ಆ ಮಕ್ಕಳ ಮುಂದಿನ ಭವಿಷ್ಯಕ್ಕೋಸ್ಕರ ಅನುಕೂಲ ಆಗಲೇಬೇಕು. ಇವರಿಗೆ 2 ನಾಯಿ ಸಾಕಕ್ಕಾಗತ್ತೆ, ಅದು ಕೂಡ ರಾಟ್ ವೀಲರ್ ಅಂದಮೇಲೆ ಪರಿಹಾರ ಕೊಡ್ಸಕ್ಕಾಗಲ್ವ ಇವ್ರ ಹತ್ರ? ಖಂಡಿತವಾಗ್ಲೂ ಅರುಣ್, ಇದೇ ರೀತಿಯಂತಹ ಒಂದು ಆಕ್ರೋಶ ಕೂಡ ಮತ್ತೆ ಬೇಡಿಕೆಯನ್ನು ಕೂಡ, ಅಂದ್ರೆ ಮನವಿಯನ್ನು ಕೂಡ ಇಲ್ಲಿರುವಂತಹ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯ ಮಲ್ಚೆಟ್ಟಿಹಳ್ಳಿ ಗ್ರಾಮದ ಅನಿತಾ ಅನ್ನುವಂತ ಮಹಿಳೆ ಮೇಲೆ ರಾಟ್ ವೀಲರ್ ನಾಯಿಗಳು ದಾಳಿ ಮಾಡಿ ಆಕೆ ಸಾವನ್ನಪ್ಪಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಗ್ರಾಮಸ್ಥರು ಕೂಡ ಆಕ್ರೋಶ ಕೂಡ ಹೊರಾಗ್ತಾ ಇರುವಂತ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ನಾಯಿಗಳನ್ನ ತಗೊಂಬಂದು ಇಲ್ಲಿ ಗ್ರಾಮದಲ್ಲಿ ಬಿಟ್ಟಿರುವಂತದ್ದು ಯಾವ ರೀತಿಯಾಗಿ ಸರಿ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅದೇ ರೀತಿ ಪೊಲೀಸರು ಕೂಡ ರಸ್ತೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ CC ಕ್ಯಾಮೆರಾವನ್ನು ಕೂಡ ಪರಿಶೀಲನೆ ಮಾಡಿ ಈಗ ಆರೋಪಿಯನ್ನು ಕೂಡ ಬಂಧನ ಮಾಡಿರುವಂತದ್ದು. ಅದರಲ್ಲೂ ಶೈಲೇಂದ್ರ ಕುಮಾರ್ ಅನ್ನುವಂತಹ ಒಂದು ಒಬ್ಬ ವ್ಯಕ್ತಿಯನ್ನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು. ಆತ 3 ರಾಟ್ ವೀಲರ್ ನಾಯಿಗಳನ್ನು ಕೂಡ ಸಾಕಿರ್ತಾನೆ. ಅದೇ ಈ 2 ನಾಯಿಗಳು ಕೂಡ ಸಾಕಷ್ಟು ಒಂದು ಆತನನ್ನೇ ಕಚ್ಚುವಂತಹ ಪರಿಸ್ಥಿತಿಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಅವನ್ನ ತಗೊಂಬಂದು ರಸ್ತೆಗೆ ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಈ ಎಲ್ಲ ಅವಘಡಗಳು ಕೂಡ ಸಂಭವಿಸಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಗ್ರಾಮಸ್ಥರಾಗಿರೋದು ಮತ್ತೆ ರೈತ ಮುಖಂಡರು ಕೂಡ ಸಾಕಷ್ಟು ಒಂದು ಆಕ್ರೋಶ ಹೊರಾಗ್ತಾ ಇರುವಂತ. ಯಾಕಂದ್ರೆ ಈ ರೀತಿಯಾದಂತಹ ಮಹಿಳೆ, ಅಂದ್ರೆ ಆ ಮಹಿಳೆ, ಬಡ ಮಹಿಳೆ ಮೇಲೆ ಈ ರೀತಿ ಏನು ದಾಳಿ ಮಾಡಿರುವಂತ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಕೂಡ, ಅಂದ್ರೆ 4 ಜನ ಮಕ್ಕಳು ಕೂಡ ಅನಾಥರಾಗಿದ್ದಾರೆ. ಇದರಿಂದಾಗಿ ಕೂಡ್ಲೆ ಅವ್ರಿಗೆ ಪರಿಹಾರವನ್ನು ಕೊಡಿಸ್ಬೇಕು. ಮತ್ತೆ ಇದರ ಹಿಂದೆ ಕೇವಲ ಶೈಲೇಂದ್ರ ಕುಮಾರ್ ಅಲ್ಲ, ಶಿವಾಲಿ ಥಿಯೇಟರ್ ಮಾಲೀಕರು ಇದರಲ್ಲಿ ಇದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.